ಹನಿ ಟ್ರ್ಯಾಪ್ ಪ್ರಕರಣ ಬಹಳ ಗಂಭೀರವಾಗಿರುವಂಥ ಪ್ರಕರಣ. ಆಡಳಿತ ಪಕ್ಷದ ಪ್ರಭಾವಿ ಸಚಿವರೇ ಹನಿ ಟ್ರ್ಯಾಪಿಗೆ ಬಲಿಯಾಗಿದ್ದಾರೆ. ಪ್ರೊಡಕ್ಷನ್ ಯೂನಿಟ್ಟು ಕಾಂಗ್ರೆಸ್ ಪಾರ್ಟಿಯಲ್ಲೇ ಇದೆ, ಪ್ರೊಡ್ಯೂಸರು ಕಾಂಗ್ರೆಸ್ ಪಾರ್ಟಿಯ ಮಹಾನ್ ನಾಯಕರು, ಬಲಿಯಾಗಿರೋರು ಎಲ್ಲ ಪಕ್ಷದವರು ಅನ್ನೋದು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರುವ ಸಂಗತಿ. ಹನಿ ಟ್ರ್ಯಾಪ್ ಮೂಲಕ ಎಷ್ಟು ಜನರ ರಾಜಕೀಯ ಭವಿಷ್ಯವನ್ನು, ಎಷ್ಟು ಜನರ ಸಂಸಾರವನ್ನು, ಎಷ್ಟು ಜನರ ಸಾರ್ವಜನಿಕ ಬದುಕನ್ನು ಯಾವ್ಯಾವ ರೀತಿ ಹಾಳು ಮಾಡಿದಾರೋ ಅನ್ನೋದು ಯೋಚನೆ ಮಾಡಲಿಕ್ಕೂ ಕೂಡ ಭಾಳ ಕಠಿಣವಾಗಿರೋ ಸಂಗತಿ. ಮತ್ತು ಈ ಮೂಲಕ ಬ್ಲಾಕ್ ಮೇಲ್ ರಾಜಕಾರಣವೂ ನಡೆದಿದೆ. ತನಗೆ ಬೇಕಾದ ಫೈಲನ್ನು ಸೈನ್ ಹಾಕಿಸ್ಕೊಳ್ಳೋದು, ತನಗೆ ಬೇಕಾದ ಕೆಲಸ ಮಾಡಿಸ್ಕೊಳ್ಳೋದು ಮತ್ತು ತನ್ನ ವಿರುದ್ಧ ಮಾತಾಡಬಾರ್ದು ಅನ್ನುವಂಥ ಬಾಯಿ ಮುಚ್ಚಿಸುವ ಕೆಲಸ, ಇವೆಲ್ಲ ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ಸಂಗತಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತಾನೆ, ನಿಮಗೆ ಸತ್ಯ ಹೊರಗೆ ಬರಬೇಕು ಅನ್ನುವಂಥ ಇಚ್ಛೆ ಇದ್ದರೆ, ಈ ರೀತಿಯ ಕೆಟ್ಟ ರಾಜಕಾರಣ ಕೊನೆಯಾಗಬೇಕು ಅಂತಿದ್ದರೆ, ಇನ್ಯಾರು ಈ ರೀತಿಯ ಪ್ರಕರಣಗಳಲ್ಲಿ ಬಲಿಪಶು ಆಗಬಾರ್ದು ಅಂತಿದ್ದರೆ, ನೀವು ಇಡೀ ಪ್ರಕರಣವನ್ನು CBI ತನಿಖೆಗೆ ಒಪ್ಪಿಸಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ. ಯಾರ್ಯಾರು ಈ ಜಾಲದಲ್ಲಿದ್ದಾರೆ, ಯಾರ್ಯಾರ ಮನೆ ಹಾಳಾಗಿದೆ, ಯಾರ್ಯಾರ ರಾಜಕೀಯ ಬದುಕು ಹಾಳಾಗಿದೆ ಎಲ್ಲ ಹೊರಗೆ ಬರಲಿ. ಹಾಲು ನೀರು, ಹಾಲಿಂದ ಹಾಲಿಗೆ ಹೋಗಲಿ, ನೀರಿಂದ ನೀರಿಗೆ ಹೋಗಲಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ. ಇನ್ನೊಂದು, ಸದಾಶಿವನಗರದಲ್ಲೇ CD ಫ್ಯಾಕ್ಟರಿ ಇದೆ ಅಂತ ನಿಮ್ಮದೇ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ. CBI ತನಿಖೆ ಕೊಡಲಿ, ಸದಾಶಿವನಗರದಲ್ಲಿದೆಯೋ ಇನ್ನೆಲ್ಲಿದೆಯೋ ಎಲ್ಲ ಹೊರಗೆ ಬರಲಿ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಇದೊಂಥರ ನೀಚ ರಾಜಕಾರಣದ ಪರಮಾವಧಿ. ಈ ನೀಚ ರಾಜಕಾರಣ ಕೆಟ್ಟ ರಾಜಕಾರಣ, ಇದು ಕೆಟ್ಟ ಸಂಸ್ಕೃತಿ. ಅದಕ್ಕೆ ಬಲಿ ಆಗಬಾರ್ದು, ಆ ಎಚ್ಚರ ಉಳಿದವರಿಗೂ ಇರಬೇಕು. ಆದರೆ ಋಷಿಮುನಿಗಳ ಕಾಲದಿಂದಲೂ ಕೂಡ ತಪಸ್ಸನ್ನು ಕೆಡಿಸೋದಕ್ಕೆ ರಂಬೆ, ಉರ್ವಶಿ, ಮೇನಕೆಯರನ್ನ ಇಂದ್ರ ಕಳಿಸ್ತಾ ಇದ್ದ ಅನ್ನೋದನ್ನು ನೋಡ್ತಾ ಇದ್ವಿ, ತಪಸ್ಸು ಕೆಡಿಸೋದಕ್ಕೆ. ಇಲ್ಲಿ ರಾಜಕೀಯವಾಗಿ ಬ್ಲಾಕ್ ಮೇಲ್ ಮಾಡೋದಕ್ಕೆ, ತನಗೆ ಬೇಕಾದ ರೀತಿಯಲ್ಲಿ ಈಗ ರಾಜಕಾರಣದಲ್ಲಿ ಕುಣಿಸೋದಕ್ಕೆ ಇದನ್ನು ದುರ್ಬಳಕೆ ಮಾಡ್ಕೊಳ್ತಿರ್ತಕ್ಕಂಥದ್ದು. ಅದರಲ್ಲೂ ಆಡಳಿತ ಪಕ್ಷದ ಪ್ರಭಾವಿಗಳೇ ಆಡಳಿತ ಪಕ್ಷದವರಿಗೆ ಗಾಳ ಹಾಕಿ ಬಲಿ ಹಾಕಿರ್ತಕ್ಕಂಥದ್ದು, ಹಾಕುವಂಥ ಕೆಲಸ ನಡ್ತಕ್ಕಂಥದ್ದು. ತನಗೆ ಎಲ್ಲವೂ ಮುಗಿದ ಸಂದರ್ಭದಲ್ಲಿ ಈ ಹನಿ ಟ್ರ್ಯಾಪ್ ಮೂಲಕ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಿದೆಯಲ್ಲ, ಇದೊಂದು ನೀಚ ರಾಜಕಾರಣ. ಹಾಗಾಗಿ ಇದಕ್ಕೆ ಕೊನೆ ಆಗಲೇಬೇಕು. ಇದು ಸಮಗ್ರ ತನಿಖೆ ಆಗಲಿ. ಎಲ್ಲಿ ಫ್ಯಾಕ್ಟ್ರಿ ಇದೆ ಅನ್ನೋದು ತನಿಖೆ ನಂತರ ಗೊತ್ತಾಗುತ್ತೆ. CBI ಕೊಡಲಿ ಮುಖ್ಯಮಂತ್ರಿಗಳೇ, ನೀವು ಈ ವಿಷಯದಲ್ಲಿ ಗಂಭೀರವಾಗಿದ್ದರೆ ನೀವು ಇದನ್ನು CBI ಕೊಡಿ. ರಾಜಣ್ಣ ಏನು ಸಾಮಾನ್ಯ ಮನುಷ್ಯನ, ಸೀನಿಯರ್ ಮೋಸ್ಟ್ ಲೀಡರ್, ಅವರೇ ಸದನದಲ್ಲಿ ಒಪ್ಕೊಂಡಿದ್ದಾರೆ. ಬರೀ BJP ಆಪಾದನೆ ಮಾತ್ರ ಅಲ್ಲ, ಸದನದಲ್ಲಿ ಒಪ್ಕೊಂಡಿದ್ದಾರೆ. ಇನ್ನು ಶ್ರೀಮತಿ ರನ್ಯಾರಾವ್ ಪ್ರಕರಣ, ಅದರೊಳಗಡೆ ಪ್ರಭಾವಿ ಸಚಿವರುಗಳ ಹೆಸರು ಇಡೀ ವಿಧಾನಸಭೆ ರಾಜ್ಯದ ಉದ್ದಗಲಕ್ಕೂ ಚರ್ಚೆಯಲ್ಲಿದೆ. ಅಂದರೆ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಆರೋಪಿಯಾಗಿರೋರ ಜೊತೆಗೆ ಪ್ರಭಾವಿ ಸಚಿವರ ಹೆಸರು ತಳುಕಾಕಿದೆ. ಅಂದರೆ ಈ ರೀತಿ ಪ್ರಕರಣಗಳು ಸಾಮಾನ್ಯವಾದ ಪ್ರಕರಣಗಳು ಅಂತೇಳಿ ಪರಿಗಣಿಸಂಗಿಲ್ಲ, ಗಂಭೀರವಾಗಿ ತೆಗೆದುಕೊಳ್ಬೇಕು. ಇದರ ಸಮಗ್ರ ತನಿಖೆ ಆಗಬೇಕು, ಅದಕ್ಕೆ CBI ಕೊಡಬೇಕು ಅಂತ ಆಗ್ರಹಿಸ್ತೇನೆ. ಮುಖ್ಯಮಂತ್ರಿ ಕುರ್ಚಿಗೆ ಮಾಡ್ತಾ ಇದ್ದಾರೋ ಅಥವಾ ಯಾವ್ಯಾವುದಕ್ಕೆ ನಂಬರ್ 1 ಆಗಬೇಕು ಅಂತ ಮಾಡ್ತಿದ್ದಾರೋ ಸತ್ಯ ಹೊರಗೆ ಬಂದಾಗ ಗೊತ್ತಾಗಬೇಕು. ಅದಕ್ಕಾಗಿ CBI ತನಿಖೆ ಆಗಲಿ. CBI ತನಿಖೆ ಆದರೆ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಆಲಿಗೆಡ್ಡೆ ಬೆಳೆದು ಅದನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿದಾರೋ ಅಥವಾ ಚಿನ್ನವನ್ನೇ ಕಳ್ಳಸಾಗಣೆ ಮಾಡಿಸಿದಾರೋ ಅಥವಾ ಈ ರೀತಿ ಹನಿ ಟ್ರ್ಯಾಪ್ ಮೂಲಕ ತನಗೆ ಬೇಕಾದ ಫೈಲ್ಗಳಿಗೆಲ್ಲ ಸೈನ್ ಹಾಕ್ಸ್ಕೊಂಡಿದ್ದಾರೋ, ತನ್ನ ಪರವಾಗಿ ಕೈ ಎತ್ತಂಗೆ ಮಾಡ್ಕೊಂಡಿದ್ದಾರೋ, ಈ ಎಲ್ಲ ತನಿಖೆ ಆದ ನಂತರ ಗೊತ್ತಾಗಬೇಕು. ತನಿಖೆ ಆಗಲಿ. ಅದಕ್ಕೆ ಅಲ್ರಿ, ಹಂಗೆ ಹೇಳ್ಕೊಂಡ್ಮೇಲೆ ನಾ ರಾಜಣ್ಣ ಅವ್ರಿಗೆ ಹೇಳ್ತೀನಿ, ನೀವು ಮಿನಿಸ್ಟರು, ಯು ಶುಡ್ ಗಿವ್ ದ ಕಂಪ್ಲೇಂಟ್ ಕೊಡಿ, ಧೈರ್ಯವಾಗಿ ಎದುರಿಸಿ ಮತ್ತೆ ಕಂಪ್ಲೇಂಟ್ ಕೊಟ್ಟು ನೀವು CBI ತನಿಖೆಗೆ ಆಗ್ರಹ ಮಾಡಿ. ಮುಖ್ಯಮಂತ್ರಿಗಳಿಗೂ ಹೇಳ್ತಾನೆ, CBI ತನಿಖೆ ಕೊಡಿ.